ಓಕೆ, ಗಿಲ್ಲಿ ಆಟದ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಅಂದ್ರೆ ಹೊರಗಡೆನು ಜನಗಳು ಸಖತ್ ಎಂಜಾಯ್ ಮಾಡ್ತಾ ಇದಾರೆ, ತುಂಬಾ ಖುಷಿ ಪಡ್ತಾ ಇದಾರೆ, ಸಿಕ್ಕಾಪಟ್ಟೆ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದಾರೆ. ನೀವು ಪರ್ಸನಲಿ ನೋಡಿರೋದ್ರಿಂದ 3 weeks 24/7 ಅವ್ರ ಜೊತೆ ಇರೋದ್ರಿಂದ ನಿಮಗೆ ಹೇಗೆ ಅನಿಸ್ತಾ ಇದೆ ಗಿಲ್ಲಿ ಆಟ? ಕೆಲವೊಬ್ರು ಅಲ್ಲಿ ಕಷ್ಟ ಪಡ್ತಿದ್ದಾರೆ ಆಟನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಕೆಲವೊಬ್ರು ಗೇಮ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಲೈಕ್ ನಾನ್ ಫೈನಲಿಸ್ಟ್ ಆಗ್ಬೇಕು, ಇದಕ್ಕೆ ಬೈ ಹುಕ್ ಆರ್ ಕ್ರೂಕ್ ಹೋಗೋಣ, ಮ್ಯಾನಿಪುಲೇಟ್ ಮಾಡ್ಬೇಕಾ ಮಾಡೋಣ, ಏನಾದ್ರೂ ಡ್ರಾಮಾ ಮಾಡ್ಬೇಕಾ ಮಾಡೋಣ. ಅದೊಂದು ವೇ ಆಫ್ ಗೇಮ್. ಗಿಲ್ಲಿದು ತುಂಬಾ ನ್ಯಾಚುರಲ್ ಆಗಿ ಬರೋ ಒಂದು ಫ್ಲೋ ಅದು. ರಕ್ಷಿತಾ ಹೇಗೆ ರಾ ಟ್ಯಾಲೆಂಟೋ ಅಥವಾ ರಾ ಪರ್ಸನಾಲಿಟಿನೋ, ಗಿಲ್ಲಿನೂ ಹಾಗೆ ರಾ ಪರ್ಸನಾಲಿಟಿ. ಕೆಲವೊಮ್ಮೆ ಇರಿಟೇಟ್ ಆಗಿದ್ದು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ 24 ಗಂಟೆ ನೀವು ನಗಕ್ಕಾಗಲ್ಲ. ಜೋಕ್ ದಿನ ಪೂರ್ತಿ ಮಾಡಿದ್ರು ನೀವು 1 hour ನಗ್ಬೋದು, 2 hour ನಗ್ಬೋದು, 3 hour ನಗ್ಬೋದು, 24 ಗಂಟೆ ಒಬ್ಬ ವ್ಯಕ್ತಿಗೆ ಬಟ್ ಗಿಲ್ಲಿ ಮನೆನ ತುಂಬಾ ಲೈವ್ಲಿ ಆಗಿಟ್ಟಿದ್ದಾರೆ. ಈಗ್ಲೂ ಕೂಡ ಲೈವ್ಲಿ ಆಗಿಟ್ಟಿದ್ದಾರೆ. ತುಂಬಾ ಹೈಪರ್ ಆಕ್ಟಿವ್, ಗುಡ್ ವೇನಲ್ಲಿ. ಮತ್ತೆ ಅವ್ರು ನಾಟಕ ಮಾಡ್ತಿಲ್ಲ, ಅದು ತುಂಬಾ ನ್ಯಾಚುರಲ್ ಫ್ಲೋನಲ್ಲಿ ಬರುತ್ತೆ. ಅವ್ರು ಕೌಂಟರ್ ಕೊಟ್ರು, ನನ್ಗೂ ಕೆಲವೊಮ್ಮೆ ಹಸು ನೀನಿನ್ನು ಕೂಸು ಅಂತಲ್ಲ, ಎಷ್ಟ್ ನೀನ್ ವಯಸ್ಸು ಅಂತ ಕೇಳಿದೆ. ಸೊ ಅದು ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ. ಸಮ್ ಟೈಮ್ಸ್ ಜನಕ್ಕೆ ಎಷ್ಟು ನ್ಯಾಚುರಲ್ ಆಗಿರ್ತೀವೋ ಅಷ್ಟೇ ಇಷ್ಟ ಆಗ್ತೀವಿ. ಸೊ ಗಿಲ್ಲಿ ನಮ್ಮೆಲ್ರಿಗೂ ಇಷ್ಟನೇ. ತರ್ಲೆ ಯಾವ ಲೆವೆಲ್ಗೆ ಅಂದ್ರೆ ಟಾಸ್ಕ್ ಅಂತ ಬಂದಾಗ್ಲೂ ಟಾಸ್ಕ್ ಅಲ್ಲೂ ತರ್ಲೆ ಮಾಡ್ತಾನೆ ಇರ್ತಾರೆ ಅವರು. ಸೊ ಹಾಗಾಗಿ ಕೆಲವೊಮ್ಮೆ ಎಲ್ರು ಬೈತಾರೆ ಗಿಲ್ಲಿ ಇದನ್ನಾದ್ರೂ ಸೀರಿಯಸ್ ಆಗಿ ತಗೋ ಅಂತ. ಬಟ್ ಗಿಲ್ಲಿ ಇರೋದೇ ಹಾಗೆ, ಅದೇ ಅವ್ರಿಗೆ ಪ್ಲಸ್ ಪಾಯಿಂಟ್.